ಸಿರಾ ತಾಲೂಕಿನ ಗೌಡಗೆರೆ ಹೋಬಳಿಯ ಬ್ರಹ್ಮಸಂದ ಗೊಲ್ಲರಹಟ್ಟಿ ಅಕ್ಕಮ್ಮ ಎಂಬುವವರಿಗೆ ಸೇರಿದ ಗುಡಿಸಲು ಆಕಸ್ಮಿಕವಾಗಿ ಬೆಂಕಿಗೆ ಅನಾಹುತವಾಗಿ ಅಪಾರ ನಷ್ಟ ಸಂಭವಿಸಿತು. ಭಾನುವಾರ ಈ ಕುಟುಂಬಸ್ಥರನ್ನು ಭೇಟಿ ಮಾಡಿದ ಸಿರಾ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶಿವು ಚೆಂಗವರ ಆರ್ಥಿಕ ನೆರವು ನೀಡಿ ಮಾನವೀಯತೆ ಮೆರೆದಿದ್ದಾರೆ. ಯುವ ಮುಖಂಡ ರಮೇಶ್, ದೇವರಾಜ್, ಪುನೀತ್ ಸೇರಿದಂತೆ ಹಲವರು ಉಪಸ್ಥಿತಿಯಿದ್ದರು. ಅಷ್ಟೇ ಪುಣ್ಯ. ಅದು ಮೊದಲ ಟೈಮ್ ಅಲ್ಲ, ಹಂಗಾಗಿ ನೈಟ್ ಟೈಮ್ ಆಗಿದ್ರೆ ಏನು ಅದು ಗೌರ್ಮೆಂಟ್ ಮಂಚಾಗತ್ತೆ, ಅದು ಉಳಿದಿದೆ ಇಂಪಾರ್ಟೆಂಟ್ ಎಲ್ಲಕ್ಕಿಂತ. ವಾಸ ಇಲ್ಲೇ ಮಗಳು ಇಲ್ಲೇ ಕರ್ಕೊಂಡ್ಬಂದಿಕೊಂಡಿದ್ರು ಇರೋಕೊಂಡು ಎಲ್ಲ ಜೀವ ಉಳ್ಕೊಂಡೈತೆ ಬಿಡ್ತಾಯಿ. ಹೋದ್ರೆ ಹೋಗ್ಲಿ ಸಂಪಾದನೆ ಮಾಡ್ಕೋಬಹುದು, ಜೀವ ಉಳ್ಕೊಂಡೈತೆ. ಇದೆಲ್ಲ ಹುಷಾರಾಗಿರ್ಬೇಕು ಹಂಗಿದ್ದ ಮೇಲೆ. ಇದು ಇವತ್ತಲ್ಲ, ಎಂದೆಂದು ಬೆಂಕಿಯನ್ನು ಇದೇ ನೋಡಿರ್ಲಿಲ್ಲ ನಾವು. ಇಲ್ಲಿದ್ರು ನಾವು ಅಷ್ಟೇ ಹುಷಾರಾಗಿರ್ತಿದ್ವಾ, ಬಟ್ ಅದು ಹೆಂಗಾಯ್ತು ಅನ್ನೋದೇ ಗೊತ್ತಾಗ್ತದೆ. ಶಿರಾ ತಾಲೂಕಿನ ಗೌಡಗೆರೆ ಹೋಬಳಿಯ ಬ್ರಹ್ಮಸಂದ್ರ ಗೊಲ್ಲರಹಟ್ಟಿಯಲ್ಲಿ ಇಂದು ಒಂದು ಗುಡ್ಲಿಗೆ ಬೆಂಕಿ ಬಿದ್ದು, ಆಕಸ್ಮಿಕವಾಗಿ ಬೆಂಕಿ ಬಿದ್ದು, ಮತ್ತು ಹುಲ್ಲಿನ ಬಣವೆ ಮತ್ತು ಗುಡ್ಲು ಮತ್ತು ಬೈಕು ಮತ್ತು ಒಂದು ಕುರಿ ಹೀಗೆ ತುಂಬ ಹಾನಿಯಾಗಿದೆ. ಮತ್ತು ದುಡ್ಡು ಎಲ್ಲ ಒಡವೆ ಎಲ್ಲ ಇತ್ತಂತೆ. ಇದಕ್ಕೆ ಮೂಲ ಏನು ಕಾರಣ ಅಂದರೆ, ಬೆಂಕಿ ಬಿದ್ದಾಗ ಒಂದು ಫೈರ್ ಇಂಜಿನ್ ಬರಬೇಕಾಗಿತ್ತು. ಫೈರ್ ಇಂಜನ್ನು ತಡವಾಗಿ ಬಂದಿದ್ದರಿಂದ ಈ ಅನಾಹುತ ಜಾಸ್ತಿಯಾಗಿ ಎಲ್ಲ ಸುಟ್ಟೋಗಿದೆ. ಈ ಬಡ ಕುಟುಂಬಗಳಿಗೆ ತುಂಬ ನಷ್ಟ ಆಗಿದೆ. ಈ ಅಕ್ಕಮ್ಮ ಅನ್ನೋ ಒಂದು ಕುಟುಂಬಕ್ಕೆ ಭಾಳ ನಷ್ಟ ಆಗಿದೆ. ಅವರು ಇನ್ ಟೈಮಿಗೆ ಫೈರ್ ಇಂಜಿನ್ ಬಂದಿದ್ದರೆ ತುಂಬ ಒಳ್ಳೆಯದಾಗಿತ್ತು. ಸರ್ಕಾರಗಳು ಇದ್ರ ಕಡೆ ಗಮನ ಹರಿಸಿ ಈ ತಾಲೂಕಿನಲ್ಲಿ ಒಂದೇ ಫೈರ್ ಇಂಜಿನ್ ಇರೋದು ಅಂಥೇಳಿ ಅವರು ಅಧಿಕಾರಿಗಳು ಇವರಿಗೆ ಹೇಳಿದ್ದಾರೆ. ಬಟ್ ತಡವಾಗಿ ಬಂದಿದ್ದಾರೆ, ಹಂಗಾಗಿ ಎಲ್ಲ ಅಷ್ಟೊತ್ತಿಗೆ ಸುಟ್ಟೋಗಿದೆ. ಈ ವಿಚಾರವಾಗಿ ಮಧ್ಯಾಹ್ನ 1 ಗಂಟೆಗೆ ನಮ್ಮ ಜನಪ್ರಿಯ ಶಾಸಕರಾದ ಜಯಚಂದ್ರ ಸಾಹೇಬ್ರವ್ರಿಗೂ ಗಮನಕ್ಕೆ ತಂದೆ. ಅವರು ಇನ್ನೊಂದು ಫೈರ್ ಇಂಜಿನ್ಗೆ ಮಾತಾಡ್ತೀನಿ, ಹಿಂಗೆ ಅನಾಹುತ ಆಗಬಾರ್ದಾಗಿತ್ತು, ಆಗಿದೆ ಅಂತ ಹೇಳಿ ತಿಳಿಸಿದ್ದಾರೆ. ಅದಕ್ಕೊಂದು ವ್ಯವಸ್ಥೆ ಆಗುತ್ತೆ. ಹಾಗೆ ಗೊಲ್ಲರಹಟ್ಟಿಗಳ್ನ ಕಂದಾಯ ಗ್ರಾಮ ಮಾಡಬೇಕು ಅನ್ನೋದೊಂದು ಕಾನ್ಸೆಪ್ಟ್ ಇದೆ. ಇದು ಗೌರ್ಮೆಂಟ್ ಜಾಗ. ಇವ್ರ ಹೆಸರಿಗೆ ಖಾತೆ ಮಾಡಿ ಇವ್ರಿಗೊಂದು ಸೂರು ಕಲ್ಪಿಸುವ ಒಂದು ಅವಕಾಶನ ನಮ್ಮ ಸರ್ಕಾರಗಳು ಮಾಡಿಕೊಡ್ಬೇಕಲ್ಲ. ಸರ್ಕಾರದಲ್ಲಿ ಮನವಿ ಮಾಡ್ತೀನಿ. ಇಂಥ ಕುಟುಂಬಗಳು ಆಕಸ್ಮಿಕವಾಗಿ ಬೆಂಕಿ ಬಿದ್ದು ಸದ್ಯಕ್ಕೇನು ಪ್ರಾಣ ನಷ್ಟ ಏನೂ ಆಗಿಲ್ಲ. ಏಕೆಂದರೆ ಅದೊಂದು ಪುಣ್ಯ. ಅವ್ರಿಗೇನನ್ನ ತೊಂದರೆ ಆಗಿದ್ದರೆ ಅದಕ್ಕೆ ಯಾರು ಹೊಣೆ ಆಗಬೇಕಾಗಿತ್ತು. ಈಗ ಆಕಸ್ಮಿಕ ಬೆಂಕಿ ಬಿದ್ದು ಸುಟ್ಟೋಗಿದೆ. ಅವ್ರಿಗೆ ಅಟ್ಲೀಸ್ಟು ಫೈರ್ ಇಂಜಿನ್ ಬಂದಿರೋ ಒಂದು ಸ್ವಲ್ಪ ಸೇವ್ ಆಗೋದೇನೋ ಅನ್ನಿಸ್ತೈತೆ. ಇದ್ರ ಬಗ್ಗೆ ನಾನು ಶಾಸಕರ ಗಮನಕ್ಕೆ ತಂದಿದ್ದೀನಿ.